23/12/25 ಮಂಗಳವಾರ ಮೈಸೂರು ತಾಲೂಕು ಇಲ್ವಾಲ ಗ್ರಾಮದಲ್ಲಿ ಆಯೋಜಿಸಿರುವ ರೈತ ಕಣ್ಮಣಿ ಹೃದಯವಂತ ನಾಯಕ KS ಪುಟ್ಟಣ್ಣಯವರ ಜನ್ಮದಿನಾಚರಣೆ ಹಾಗೂ ಜಿಲ್ಲಾ ಬೃಹತ್ ರೈತ ಸಮಾವೇಶ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ನಿರ್ಣಯಗಳನ್ನು ಕೈಗೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿದ ಹಕ್ಕೊತ್ತಾಯ ಪತ್ರ. ಗೌರವಾನ್ವಿತರೆ, ಕೇಂದ್ರ ಸರ್ಕಾರ ಲಿಖಿತ ಭರವಸೆ ನೀಡಿರುವಂತೆ ಎಲ್ಲ ಕೃಷಿ ಉತ್ಪನ್ನಗಳಿಗೆ ಡಾಕ್ಟರ್ MS ಸ್ವಾಮಿನಾಥನ್ ಶಿಫಾರಸಿನ ಅನ್ವಯ C2+ 50%, 50% ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ನೀಡುವ ಕಾನೂನು ಜಾರಿಯಾಗಬೇಕು ಹಾಗೂ ಐತಿಹಾಸಿಕ ದೆಹಲಿ ರೈತ ಆಂದೋಲನ ಮುಂದಿಟ್ಟಿದ್ದ ಎಲ್ಲ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕು. ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಯ ತದ್ರೂಪವಾಗಿರುವ ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ಚೌಕಟ್ಟು ಧೋರಣೆ 2025, ಬೀಜ ಕಾಯ್ದೆ 2025, ವಿದ್ಯುತ್ ಶಕ್ತಿ ಕಾಯ್ದೆ 2025 ಇವುಗಳನ್ನು ವಾಪಸ್ ಪಡೆಯಬೇಕು. ಕೇಂದ್ರ ಇಂಡೋ ಅಮೆರಿಕ ಮುಕ್ತ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕುವುದನ್ನು ಕೈ ಬಿಡಬೇಕು. ಮುಸ್ಕಿನ ಜೋಳ, ಸಕ್ಕರೆ, ಹಾಲು, ಉಪ ಉತ್ಪನ್ನಗಳು, ಹತ್ತಿ, ಎಣ್ಣೆ ಬೀಜ ಆಮದು ಮಾಡಿಕೊಳ್ಳುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ರೈತರ ಸಂಪೂರ್ಣ ಸಾಲವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50% ಅನುಪಾತದಲ್ಲಿ ಮನ್ನಾ ಮಾಡಬೇಕು. ಸರಳ ಸಾಲ ನೀತಿಯನ್ನು ರೂಪಿಸಿ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡುವಂತಾಗಬೇಕು. ನಬಾರ್ಡ್ ಮೂಲಕ ನೀಡುತ್ತಿದ್ದ ಕೃಷಿ ಸಾಲವನ್ನು ಕಡಿತಗೊಳಿಸಿರುವುದನ್ನು ಕೈಬಿಟ್ಟು ಹೆಚ್ಚು ಸಾಲ ನೀಡುವುದನ್ನು ರೂಢಿ ಮಾಡಬೇಕು. ತಂಬಾಕು ಬೆಳೆಗೆ KG1ಕ್ಕೆ ಸರಾಸರಿ 400 ರು ಬೆಲೆ ನಿಗದಿಯಾಗಬೇಕು. 9.5% ಇಳುವರಿ ಆಧಾರದ ಮೇಲೆ ಕಬ್ಬಿಗೆ ಈಗ ನೀಡುತ್ತಿರುವ ಬೆಲೆಯನ್ನ ರದ್ದು ಮಾಡಿ 5,000 ರು ಬೆಲೆ ನಿಗದಿ ಮಾಡಬೇಕು. 60 ವರ್ಷ ದಾಟಿದ ಎಲ್ಲ ಕೃಷಿಕರಿಗೆ 5,000 ರು ಪೆನ್ಷನ್ ನೀಡಬೇಕು ಅಂತೇಳಿ ಈ ಸಭೆಯ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಪತ್ರವನ್ನು ಒಪ್ಪಿಸ್ತಾ ಹಾಗೆ ರಾಜ್ಯ ಸರ್ಕಾರಕ್ಕೆ ದಿನಾಂಕ 23/12/25 ಮಂಗಳವಾರ ಮೈಸೂರು ತಾಲೂಕು ಇಲ್ವಾಲ ಗ್ರಾಮದಲ್ಲಿ ಆಯೋಜಿಸಿರುವ KS ಪುಟ್ಟಣ್ಣನವರ 76ನೇ ಜನ್ಮ ದಿನಾಚರಣೆಯ ಹಾಗೂ ಜಿಲ್ಲಾ ಬೃಹತ್ ಸಮಾವೇಶದಲ್ಲಿ ಕೈಗೊಂಡ ಈ ಕೆಳಕಂಡ ನಿರ್ಣಯಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಲ್ಲಿಸುವ ಹಕ್ಕೊತ್ತಾಯ ಪತ್ರ. ಮಾನ್ಯರೇ, ಅರಣ್ಯ ಇಲಾಖೆಯ ಕಿರುಕುಳವನ್ನು ತಪ್ಪಿಸಿ ಸಾಗುವಳಿ ಮಾಡುತ್ತಿರುವ ರೈತರನ್ನ ರಕ್ಷಿಸಬೇಕು. ವನ್ಯ ಪ್ರಾಣಿ ಮಾನವ ಸಂಘರ್ಷವನ್ನು ತಡೆಗಟ್ಟಬೇಕು. ವನ್ಯ ಪ್ರಾಣಿಗಳಿಂದ ಪ್ರಾಣಹಾನಿಗೊಳಗಾದ ಕುಟುಂಬಗಳಿಗೆ 50 ಲಕ್ಷ ರು ಪರಿಹಾರವನ್ನು ನೀಡಬೇಕು ಹಾಗೂ ಅಂತಹ ಕುಟುಂಬಕ್ಕೆ ಉದ್ಯೋಗ ಹಾಗೂ ಅವರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಬೇಕು. ಆ ಕುಟುಂಬದ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು. ಕೂಡಲೇ ರೈತ ಖರೀದಿ ಕೇಂದ್ರಗಳ ಬೆಳೆದ ಬೆಳೆಗಳ ಖರೀದಿ ಕೇಂದ್ರಗಳನ್ನು ತೆರೆದು ಮೆಕ್ಕೆಜೋಳ, ಭತ್ತ ಸಂಪೂರ್ಣ MSP ದರದಲ್ಲಿ ತೆಗೆದುಕೊಳ್ಳುವಂತೆ ಆಗಬೇಕು. ನೆನೆಗುದಿಗೆ ಬಿದ್ದಿರುವ ಜಿಲ್ಲೆಯ ಎಲ್ಲ ನೀರಾವರಿ ಯೋಜನೆಗಳನ್ನು
ಕಾಲಮಿತಿಯೊಳಗೆ ಮುಗಿಸಬೇಕು ಮತ್ತು ನೀರಾವರಿ ನಾಲೆಗಳನ್ನು ಆಧುನೀಕರಿಸಬೇಕು. ಮುಂದಿನ ಸಾಲಿನಲ್ಲಿ ಚುಂಚನಕಟ್ಟೆ ಕಾರ್ಖಾನೆಯನ್ನ ಪ್ರಾರಂಭಿಸಿ ಕಬ್ಬು ನುರಿಸಲು ಪ್ರಯತ್ನಿಸಬೇಕು. ಕೈಗಾರಿಕೆ ಸ್ಥಾಪಿಸುವುದಾಗಿ ರೈತರ ಭೂಮಿಯನ್ನ ಅತ್ಯಂತ ಕಡಿಮೆ ಬೆಲೆಗೆ ಬೇನಾಮಿ ಹೆಸರಲ್ಲಿ ಕೊಂಡು ಅದೇ ಭೂಮಿಯನ್ನ ದುಬಾರಿ ಬೆಲೆಗೆ ಕೆಎಡಿಬಿಗೆ ಕೊಟ್ಟು ಮೈಸೂರು ತಾಲೂಕು ಕೋಚರಳ್ಳಿ ಗ್ರಾಮದ ರೈತರಿಗೆ ಮೋಸ ಮಾಡಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು. ಹಾಗೆ ಕೆಎಡಿಬಿಯಿಂದ ನಿವೇಶನ ಹಾಗೂ ಉದ್ಯೋಗವನ್ನು ನೀಡಬೇಕು. ನಂಜನಗೂಡು ತಾಲೂಕು ಇಮ್ಮಾವು ಗ್ರಾಮದಲ್ಲಿ ಭೂ ಸ್ವಾಧೀನಪಡಿಸಿಕೊಂಡಿರುವ ಸಂಬಂಧ ಸ್ವಾಧೀನಾನುಭವದಲ್ಲಿದ್ದ ರೈತರಿಗೆ ಬಿಡುಗಡೆಯಾಗಿದ್ದ ಎಕ್ಸ್ ಗ್ರೇಸಿಯಾ ಪರಿಹಾರ ಹಣ ವಿತರಣೆಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಜಿಲ್ಲಾಡಳಿತವು ನಡೆಸಿರುವ ತನಿಖಾ ವರದಿ ಅಪೂರ್ಣ ಹಾಗೂ ಅಸಮಂಜಸವಾಗಿದ್ದು ಕೂಡಲೇ ನಿಷ್ಪಕ್ಷಪಾತವಾಗಿ ಉನ್ನತ ಮಟ್ಟದ ತನಿಖೆ ಆಗಿ ನಿಜವಾದ ರೈತರಿಗೆ ಎಕ್ಸ್ ಗ್ರೇಸಿಯಾ ಪರಿಹಾರ ದೊರೆಯುವಂತಾಗಬೇಕು ಹಾಗೂ ಉದ್ಯೋಗ ನೀಡಬೇಕು. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ವಸತಿ ನಿವೇಶನ ಮತ್ತು ಮನೆ ಕಳೆದುಕೊಂಡಿರುವ ಮರ್ಸೆ ಗ್ರಾಮದ ರೈತ ಕುಟುಂಬಗಳಿಗೆ ಪರ್ಯಾಯ ನಿವೇಶನವನ್ನ ನೀಡಬೇಕು. ಹೊಸ ರಾಷ್ಟ್ರೀಯ ಹೆದ್ದಾರಿ 275ಕ್ಕೆ ಭೂಮಿ ಕಳೆದುಕೊಂಡಿರುವ ಬಗರುಕುಂ ಸಾಗುವಳಿದಾರರಿಗೆ ಪರಿಹಾರ ನೀಡಬೇಕು. ಭೂಮಿ ಕಳೆದುಕೊಂಡ ರೈತರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ನಡೆಯುವ ಬೆಲೆ ನಿಗದಿ ಮಾಡಬೇಕು. ಜಿಲ್ಲೆಯ ಕಂದಾಯ ಭೂಮಿಯನ್ನು ಪೈಲಟ್ ಪ್ರಾಜೆಕ್ಟ್ ಅಡಿ ದುರಸ್ತಿಪಡಿಸಬೇಕು. ಬಗರುಕುಂ ಸಾಗುವಳಿದಾರರು ದರಖಾಸ್ತು ಮಂಜೂರಾತಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಪುರಸ್ಕರಿಸಿ ಸಾಗುವಳಿ ಚೀಟಿ ನೀಡಬೇಕು. ಮೈಕ್ರೋ ಫೈನಾನ್ಸ್ ಹಾವಳಿ ಹಾಗೂ ಕಿರುಕುಳವನ್ನು ತಡೆಗಟ್ಟಲು ಕಾನೂನು ರೂಪಿಸಿದ್ದರೂ ಇನ್ನೂ ಕಿರುಕುಳ ಮುಂದುವರಿಯುತ್ತಿದೆ. ಈ ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು. ಋಣಮುಕ್ತ ಕಾಯ್ದೆಗೆ ಜೀವ ತುಂಬಬೇಕು. ದುಡಿಯುವ ವರ್ಗಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ ಸರ್ಕಾರಿ ಸಂಸ್ಥೆಯ ಮುಖಾಂತರವೇ ಸಣ್ಣ ಸಾಲದ ವ್ಯವಸ್ಥೆ ಮಾಡಬೇಕು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಕೃಷಿ ಮಾರುಕಟ್ಟೆ ಚೌಕಟ್ಟು ನೀತಿ, ಬೀಜ ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆಯನ್ನು ರಾಜ್ಯದಲ್ಲಿ ಜಾರಿಗೆ ತರುವುದಿಲ್ಲವೆಂದು ತೀರ್ಮಾನಿಸಬೇಕು. ಮುಂದಿನ ಸಾಲಿನ ರಾಜ್ಯ ಬಜೆಟ್ ಸಂಪೂರ್ಣ ರೈತ ಪರವಾಗಿರಬೇಕು. ಭೂ ಸುಧಾರಣಾ ತಿದ್ದುಪಡಿಯ ನಂತರ ಗುಜರಾತಿನ ಮೂಲಕ ಬಂಡವಾಳಶಾಹಿಗಳು ರಾಜ್ಯದಲ್ಲಿ ಲಂಗು ಲಗಾಮಿಲ್ಲದೆ ಕೃಷಿ ಭೂಮಿಯನ್ನು ಕಬಳಿಸುತ್ತಿದ್ದಾರೆ. ಇದಕ್ಕೆ ತಡೆ ಒಡ್ಡಬೇಕು. ಅಭಿವೃದ್ಧಿಯ ನೆಪದಲ್ಲಿ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ರಾಜ್ಯ ಸರ್ಕಾರ ಕೈಬಿಟ್ಟು ಭೂ ಉಪಯೋಗ ನೀತಿಯನ್ನು ರೂಪಿಸಬೇಕು. ನೈಜ ಸಾರ್ವಜನಿಕ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳುವ ಭೂಮಿಗೆ ಪರಿಹಾರ ನಿಗದಿಪಡಿಸುವ 2013ರ ಭೂ ಸ್ವಾಧೀನ ಕಾಯ್ದೆಯನ್ನು ಮತ್ತೆ ಜಾರಿಗೊಳಿಸಬೇಕು. ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು. ಎಪಿಎಂಸಿ ಕಾಯ್ದೆಯನ್ನು ಮತ್ತಷ್ಟು ರೈತ ಸ್ನೇಹಿಯಾಗಿ ರೂಪಿಸಬೇಕು. ಜಾನುವಾರು ಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು. ವಿದ್ಯುತ್ ಅಕ್ರಮ ಸಂಪರ್ಕವನ್ನು ಸಕ್ರಮಗೊಳಿಸಲು ಹಾಗೂ ಹೊಸ ಸಂಪರ್ಕ ಪಡೆಯಲು ರೈತರೇ ವೆಚ್ಚ ಭರಿಸಬೇಕೆಂಬ ನೀತಿಯನ್ನು ಬದಲಾಯಿಸಿ ಹಳೆ ಪದ್ಧತಿಯನ್ನು ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಬಾರದು ಮತ್ತು ಸಂಪರ್ಕವನ್ನು ಕಡಿತ ಮಾಡಬಾರದು. ಕರ ನಿರಾಕರಣಾ ಚಳವಳಿಯಲ್ಲಿ ಪಾವತಿಸದ ಗೃಹ ವಿದ್ಯುತ್ ಬಿಲ್ಲನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ನಬಾರ್ಡ್ ಕೃಷಿ ಸಾಲ ಕಡಿತಗೊಳಿಸಿರುವುದರಿಂದ ಶೂನ್ಯ ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ನೀಡುತ್ತಿದ್ದ ಸಾಲವನ್ನು ರಾಜ್ಯ ಸರ್ಕಾರ ಕಡಿತಗೊಳಿಸದೆ ಮುಂದುವರಿಸಬೇಕು. ರಾಜ್ಯ ಸರ್ಕಾರ ಕಬ್ಬಿಗೆ ಎಸ್ಎಪಿ ನೀಡುವ ಬದಲು ಕಾನೂನು ಜಾರಿಗೆ ತರಬೇಕು. ಕೃಷಿ ಬೆಲೆ ಆಯೋಗವನ್ನು ಶಾಶ್ವತ ಆಯೋಗವನ್ನಾಗಿ ರೂಪಿಸಿ
ಅದಕ್ಕೆ ಶಾಸನಾತ್ಮಕ ಅಧಿಕಾರ ನೀಡಬೇಕು. ಜಿಲ್ಲೆಯ ಸರಗೂರು ಮತ್ತು ಸಾಲಿಗ್ರಾಮ ನೂತನ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ನೀಡಬೇಕು ಅಂತೇಳಿ ಈ ಸಭೆಯು ಒತ್ತಾಯಿಸುತ್ತದೆ.